ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮಗೆ ಇವತ್ತಿನ ಹೊಸಡಿಯಲ್ಲಿ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಮತ್ತು ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ನಿಮ್ಮ ಕ್ಯಾಲೆಂಡರ್ ಇವೆಂಟ್ಸ್ ಏನಿದೆ ಅದ್ರ ಪ್ರಕಾರ ಡೇಟ್ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಮೈಸೂರು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಬಂತು. ಸೊ ಬಂದಾದಮೇಲೆ ಈಗ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಯಾವ ರೀತಿ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ, ಸರಿನಾ? ಕೊನೆವರೆಗೂ ನೋಡಿ. ಸೊ ಫಸ್ಟು ನಾನು ನಿಮಗೆ ಕ್ಯಾಲೆಂಡರ್ ಇವೆಂಟ್ಸ್ ಏನಿದೆ ಅದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ಲೇಟೆಸ್ಟ್ ನ್ಯೂಸಿಗೆ ಬಂದು ಡೌನ್ಲೋಡ್ ಅಗೇನ್ ಕೊಟ್ಟರೆ ಆಟೋಮೆಟಿಕ್ಕಾಗಿ PDF ಡೌನ್ಲೋಡ್ ಆಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಮೇಲೆ ನಿಮಗೆ ನೋಡ್ತಿರ್ಬೋದು, ರಿವೈಸ್ ಟೆನೆಟಿವ್ ಕ್ಯಾಲೆಂಡರ್ ಇವೆಂಟ್ಸ್ ಫಾರ್ ಅಡ್ಮಿಷನ್ ಟು PG ಪ್ರೋಗ್ರಾಮ್ಸ್ 24-25. ಇದು ಟೆನೆಟಿವ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ಏನೋ ಇದು ಕೂಡ ಡೇಟ್ ಎಕ್ಸ್ಟೆಂಡ್ ಆಗ್ಬೋದೇನೋ, ಗೊತ್ತಿಲ್ಲ, ಎಕ್ಸ್ಟೆಂಡ್ ಆಗ್ಬೋದೇನೋ. ಸೊ ಇವಾಗ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಮ್ಮ ರಿಸಲ್ಟ್ ಬಂದು ಇಲ್ಲಿ ಆನ್ಲೈನ್ ಇದೆಲ್ಲ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಇದೇನು ನಿಮ್ಗೆ ಅವಶ್ಯಕತೆ ಇರಲ್ಲ ಈವೆಂಟ್ ಅನ್ನೋದು. ಬಟ್ ಇಲ್ಲಿ ಪಾರ್ಟ್ B ಯಲ್ಲಿ 4th ಪಾಯಿಂಟ್ ನೋಡಿ, ಆನ್ಲೈನ್ ಫಿಲ್ಲಿಂಗ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು PG ಪ್ರೋಗ್ರಾಮು. ಇಲ್ಲಿ 3ನೇ ತಾರೀಕಿಂದ ನಿನ್ನೆಯಿಂದ ಶುರುವಾಗಿದೆ, 10ನೇ ತಾರೀಕು ತನಕ ಲಾಸ್ಟ್ ಡೇಟು. ಹಾಗೆಯೇ ವೆರಿಫಿಕೇಷನ್ ಆ್ಯಂಡ್ ಕರೆಕ್ಷನ್ ಟು ಬಿ ಕಂಪ್ಲೀಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಬಿಫೋರ್. ಇದು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು, ಇದಕ್ಕೇನು ಇದಿರಲ್ಲ, ನಿಮಗೇನಿರಲ್ಲ. ಬಟ್ ಸ್ಟೂಡೆಂಟ್ಸ್ ಯಾರು ಕೂಡ ಯೂನಿವರ್ಸಿಟಿಗೆ ವೆರಿಫಿಕೇಷನ್ಗೆ ವಿಸಿಟ್ ಇಲ್ಲ ಅಂತ ಹೇಳಿದ್ದಾರೆ, ಸರಿನಾ? ವಿಸಿಟ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಸ್ಕೀಮ್ ಇದು ಅನೌನ್ಸ್ಮೆಂಟ್ ಆಫ್ ಕೌನ್ಸಿಲ್ ಲಿಸ್ಟ್ ಆ್ಯಂಡ್ ಸ್ಕೀಮ್ ಸೆಲೆಕ್ಟೆಡ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದರೆ 19ನೇ ತಾರೀಕು. ಹಾಗೆಯೇ ನಿಮಗೆ ಅಡ್ಮಿಷನ್ ಸ್ಕೀಮಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರ, ಸೀಟ್ ಸಿಕ್ಕಿದೆ ಅವ್ರಿಗೆ ಅಡ್ಮಿಷನ್ ಆಗಲಿಕ್ಕೆ ಡೇಟ್ ಕೊಟ್ಟಿರೋದು 19ನೇ ತಾರೀಕಿಂದ 21ನೇ ತಾರೀಕು. ಹಾಗೆಯೇ ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ ಯಾವಾಗಿರುತ್ತೆ? 21ನೇ ತಾರೀಕು ಇರುತ್ತೆ, ಸರಿನಾ? ಸ್ಪೆಷಲ್ ಕ್ಯಾಟಗರಿ ಅಡ್ಮಿಷನ್ 21ನೇ ತಾರೀಕು ಇರುತ್ತೆ ಇನ್ ದೇರ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್. ಇಲ್ಲ ಅಂತಂದರೆ ನಿಮ್ಮ ಪೋರ್ಟಲ್, ನಿಮ್ಮ ಏನು ಯೂಸರ್ ID ಮತ್ತು ಲಾಗಿನ್ ಇದೆ ಯೂನಿವರ್ಸಿಟಿದು, ಅಲ್ಲೇ ಅಪ್ಡೇಟ್ನ ಕೊಡ್ತಾರೆ. ಬಟ್ ಈ ಕ್ಯಾಶುವಲ್ ರೌಂಡ್ ಇದೆಯಲ್ಲ 23ನೇ ತಾರೀಕು, ಈ ಕ್ಯಾಶುವಲ್ ರೌಂಡ್ಗೆ ನೀವೇ ಖುದ್ದಾಗಿ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು. ರಿಪೋರ್ಟಿಂಗ್ ಟೈಮ್ ಒಂದು 10 ಗಂಟೆ, ಹೋಗಿ ರಿಜಿಸ್ಟರ್ ಮಾಡಬೇಕು 10 ಗಂಟೆಯಿಂದ 12 ಗಂಟೆ ಒಳಗಡೆ. ಹಾಗೆಯೇ ಅಡ್ಮಿಷನ್ ಬಂದು 2 ಗಂಟೆಗೆ. ನೀವು ಅಲ್ಲಿ ಏನು ಯಾರು ಹೋಗಿರ್ತೀರ, ಯಾರೂ ಬಂದಿಲ್ಲ ಅಂತಂದರೆ ನಿಮ್ಮ ಲಕ್ಕು ಇಲ್ಲ ನಿಮ್ಮ ಅದೃಷ್ಟ ಇತ್ತು ಅಂತಂದರೆ ಯೂನಿವರ್ಸಿಟಿಲೇ ಸೀಟ್ ಸಿಗ್ಬೋದು ಕ್ಯಾಶುವಲ್ ರೌಂಡಲ್ಲಿ, ಸರಿನಾ? ಯೂನಿವರ್ಸಿಟಿಲೇ ಸೀಟ್ ಸಿಗ್ಬೋದು. ಬಟ್ ಖುದ್ದಾಗಿ ನೀವೇ ಡಿಪಾರ್ಟ್ಮೆಂಟ್ ಹತ್ರ ಹೋಗಬೇಕು, ಸರಿನಾ? ಡಿಪಾರ್ಟ್ಮೆಂಟ್ ಹತ್ರನೇ ಹೋಗಬೇಕು. ಸ್ಕೀಮ್ B ಅಪ್ಲಿಕೇಬಲ್ ಓನ್ಲಿ ಫಾರ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಸ್. ಸ್ಕೀಮ್ B ಬರೋದು ಯೂನಿವರ್ಸಿಟಿ ಮಾತ್ರ, ಗಂಗೋತ್ರಿ ಡಿಪಾರ್ಟ್ಮೆಂಟ್ಗೆ ಮಾತ್ರ ಈ ಸ್ಕೀಮ್ B ಅಪ್ಲಿಕೇಬಲ್ ಆಗೋದು. ಈ ಸ್ಕೀಮ್ B ಈ ಬೇರೆ ಕಾಲೇಜ್ಗೆಲ್ಲ ಅಪ್ಲಿಕೇಬಲ್ ಆಗಲ್ಲ, ಬೇರೆ ಕಾಲೇಜಸ್ಗೆ ಯಾವುದಕ್ಕೂ ಕೂಡ ಅಪ್ಲಿಕೇಬಲ್ ಆಗಲ್ಲ. ಸೊ ಸ್ಕೀಮ್ B ಕ್ಯಾಶುವಲ್ ರೌಂಡ್ ಮೂಡ್ ಮುಖಾಂತರ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಬಂದು 10 ಗಂಟೆಯಿಂದ 12 ಗಂಟೆ, 25ನೇ ತಾರೀಕು. ಸೊ ಅಡ್ಮಿಷನ್ ಬಂದು 2 ಗಂಟೆ ಮೇಲೆ. ಸೊ ಯಾರೆಲ್ಲ ಇಲ್ಲ ಗೌರ್ಮೆಂಟಲ್ಲಿ ಸಿಗಲಿಲ್ಲ, ಸ್ಕೀಮ್ Bಲಿ ಟ್ರೈ ಮಾಡ್ತೀನಿ ಹೋಗ್ತೀನಿ ಅಂತಂದರೆ ನೀವು 25ನೇ ತಾರೀಕು ನಿಮ್ಮ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಹತ್ರ ಹೋಗಿ ನೇಮ್ನ ರಿಜಿಸ್ಟರ್ನ ಮಾಡಿಸ್ಬೋದು, ಸರಿನಾ? ಸೊ ಇವಾಗ ನೆಕ್ಸ್ಟು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಇನ್ಸ್ಟ್ರಕ್ಷನ್ ಫಾರ್ ಫಿಲ್ಲಿಂಗ್ ಆನ್ಲೈನ್ PG 24-25 ಅಡ್ಮಿಷನ್ ಫಾರ್ಮು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ, ಗೈಡ್ಲೈನ್ಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡಕ್ಕೆ ಲಾಗಿನ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಸೆಲೆಕ್ಟ್ ಸ್ಪೆಷಲ್ ಕ್ಯಾಟಗರಿ ಕೋಟಾ ಕ್ಲೈಮ್ ಇಫ್ ಎನಿ ಕನ್ನಡ ಮೀಡಿಯಮು, ಇಲ್ಲ ಡಿಫೆನ್ಸ್, ಕಲ್ಯಾಣ ಕರ್ನಾಟಕ, NSS ಸ್ಪೋರ್ಟ್ಸು. ಸೊ ಯಾವ್ದಾರು ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಂತಲೂ ಕೂಡ ಹೇಳಿದ್ದಾರೆ. ಎಂಟರ್ ಯುವರ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಆ್ಯಂಡ್ ಅಪ್ಟೈನ್ಡ್ ಫಾರ್ ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟ್ಸ್ ಮ್ಯಾನ್ಯುವಲಿ ಫಾರ್ ಈಚ್ ಸೆಮಿಸ್ಟರ್, ಸರಿನಾ? ಇಲ್ಲಿ ಏನಂತಂದರೆ ಮತ್ತು ಇದು ಏನಂತಂದರೆ ಇಲ್ಲಿ ರೋಸ್ನ ಕೊಟ್ಟಿರ್ತಾರೆ, 1 ಸೆಮಿಸ್ಟರ್ ಇನ್ ಈಚ್ ರೋ. ಟೋಟಲು 6th ಸೆಮಿಸ್ಟರು, ಒಟ್ಟು 6 ರೋ ಇರುತ್ತೆ.
ಒಂದು ಸೆಮಿಸ್ಟರ್ಗೆ ಈಚರು ಅಂತಂದರೆ ಎಷ್ಟಿರುತ್ತೆ ಅಂತ ನೀವು ಅಲ್ಲಿ ಮಾರ್ಕ್ಸ್ನ ಎಂಟ್ರಿ ಮಾಡಬೇಕಾದ್ರೆ ಈಸಿ ಇರುತ್ತೆ, ಏನು ಕನ್ಫ್ಯೂಷನ್ ಆಗೋಲ್ಲ, ಈಸಿ ಇರುತ್ತೆ. ಸೊ ನೀವು ಏನು ಮಾರ್ಕ್ಸ್ನ ತಗೊಂಡಿದ್ದೀರಾ ಅದ್ರ ಪ್ರಕಾರ ನೀವು ಅದನ್ನು ನೀವು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಅಂಡರ್ 2 or 3 ಮೇಜರ್ ಸಬ್ಜೆಕ್ಟ್ ಕಾಂಬಿನೇಷನ್ ಹ್ಯಾವ್ ಟು ಎಂಟರ್ ದಿ ಮಾರ್ಕ್ಸ್ ಫಾರ್ ಆಲ್ ಆಪ್ಷನಲ್ ಸಬ್ಜೆಕ್ಟ್ ಸ್ಟಡಿಡ್ ಬೋತ್ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಟುಗೆದರ್ ಫಾರ್ ಎ ಸಬ್ಜೆಕ್ಟು. ಯಾರೆಲ್ಲ ಕ್ಯಾಂಡಿಡೇಟ್ಸು 2 or 3 ಮೇಜರ್ ಸಬ್ಜೆಕ್ಟ್ನ ಸ್ಟಡಿ ಮಾಡಿದ್ದೀರಾ ಎಲ್ಲ ಮಾರ್ಕ್ಸ್ನೂ ಕೂಡ ಎಂಟರ್ ಮಾಡಬೇಕು, ಬೋತ್ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಟಡಿಡ್ ಅಂಡರ್ ಸಿಂಗಲ್ ಮೇಜರ್ including BCA BCom have to enter the details under optional 1 only. ಸರಿನಾ? ಈ ಆಪ್ಷನಲ್ ಒನ್ನಲ್ಲೇ ನೀವು ಬಿ ಕಾಮ್ ಅವರು ಮತ್ತು BCA ಅಪ್ಲೈನ ಮಾಡಬೇಕು. ಸಿಂಗಲ್ ಮೇಜರ್ ಸಬ್ಜೆಕ್ಟ್ ಯಾರೆಲ್ಲ ಸ್ಟಡಿ ಮಾಡಿದ್ದೀರಾ ಅವರು. ಸರಿನಾ? ಸೆಲೆಕ್ಟ್ PG ಪ್ರೋಗ್ರಾಮ್ ಅಂದರೆ ನೀವು ಯಾವ PG ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅದನ್ನು ಅಲ್ಲಿ ನೀವು ಈ ಫಾರ್ ಎಕ್ಸಾಂಪಲ್ ಇವಾಗ ಕೆಮಿಸ್ಟ್ರಿ ಅಂತಂದರೆ ಈಗ MSc ಕೆಮಿಸ್ಟ್ರಿ ಮಾಡಬೇಕು ಅಂತಂದರೆ ಸೊ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದರೆ ಮ್ಯಾಥಮೆಟಿಕ್ಸು, MCom ಅಂತಂದರೆ ಕಾಮರ್ಸು. ಸರಿನಾ? ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಅಂತ ತೋರಿಸುತ್ತಲ್ಲಿ ಅದು ನೀವು ಅಲ್ಲಿ ಅಪ್ಲೈನ ಮಾಡ್ಕೊಳ್ಬೇಕು. ಎಂಟ್ರೆನ್ಸ್ ಎಕ್ಸಾಮು ಆಟೋಮೆಟಿಕಲಿ ಅಪ್ಡೇಟ್ ಆಗಿರುತ್ತೆ. ಯು ಕ್ಯಾನ್ ಅಪ್ಲೈ ಫಾರ್ ಮಲ್ಟಿಪಲ್ PG ಪ್ರೋಗ್ರಾಮ್ಸ್ ಡಿಪೆಂಡಿಂಗ್ ಆನ್ ಯುವರ್ ಅರ್ಲಿಯರ್ ಸೆಲೆಕ್ಷನ್ ಡ್ಯೂರಿಂಗ್ ದಿ ರಿಜಿಸ್ಟ್ರೇಷನು. ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಯಾವೆಲ್ಲ PG ಕೋರ್ಸಸ್ಗೆ ಅಪ್ಲೈ ಮಾಡಿದಿರಿ ಮತ್ತು ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ರಿ ಸೊ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಸರಿನಾ? ಅಪ್ಲಿಕೇಶನ್ನ ಹಾಕೊಳ್ಬೋದು. ಬಟ್ ಇದು ಮೇನ್ ಥಿಂಗು, 8ನೇ ಪಾಯಿಂಟ್ ಇದೆಯಲ್ಲ, ಇದು ಮೇನ್ ಥಿಂಗು. ಸೆಲೆಕ್ಟ್ ದಿ ಕರೆಕ್ಟ್ ಪ್ರಿಫರೆನ್ಸ್ ಆಫ್ ಸೆಂಟರ್ ಆರ್ ಕಾಲೇಜ್ ಫಾರ್ ಎ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಯು ಕ್ಯಾನ್ ಮೂವ್ ಎ ಸೆಂಟರ್ ಆರ್ ಕಾಲೇಜ್ ಅಪ್ ಆ್ಯಂಡ್ ಡೌನ್ ಬೇಸ್ಡ್ ಆನ್ ಯುವರ್ ಚಾಯ್ಸ್. ಸರಿನಾ? ನಿಮ್ಮ ರ್ಯಾಂಕು ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನಿಮ್ಗೆ ಇಲ್ಲಿ ಸೀಟ್ ಸಿಗುತ್ತೆ. ಗಂಗೋತ್ರಿ ಸೀಟ್ ಸಿಗುತ್ತೆ, ಇಲ್ಲ ಅಂತಂದರೆ ಬೇರೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅದ್ರ ಪ್ರಕಾರ ನೀವು ಇಲ್ಲಿ ಕಾಲೇಜ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಸರಿನಾ? ಸೆಲೆಕ್ಟ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ಡಿಪೆಂಡ್ ಅಪಾನ್ ಈಗ ನಿಮಗೆ ಕೆಲವರು ಗಂಗೋತ್ರಿನೇ ಕೊಡ್ಬೋದು, ಇಲ್ಲ ಅಂತಾರೆ ಇಲ್ಲ ನನಗೆ ಗಂಗೋತ್ರಿ ಬೇಡ ಇನ್ನೂ ಬೇರೆ ಕಾಲೇಜ್ ಚೆನ್ನಾಗಿದೆ ಅಲ್ಲೇ ಹೋಗ್ತೀನಿ ಅಂತಂದರೆ ಕೆಲವರು ಅಲ್ಲೂ ಹೋಗ್ತಾರೆ, ಡಿಪೆಂಡಿಂಗ್ ಅಪಾನ್ ಯುವರ್ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್. ಬಟ್ ಯಾರೂ ಕೂಡ ಅಷ್ಟು ಈಸಿಯಾಗಿ ಗಂಗೋತ್ರಿನ ಬಿಡೋಲ್ಲ. ಸೊ ಅಪ್ಲೈ ಮಾಡಬೇಕಾದ್ರೆ ಇದೊಂದು ಪಾಯಿಂಟು ಗಮನದಲ್ಲಿರಲಿ ನಿಮಗೆ. ಸರಿನಾ? ಹಾಗೆಯೇ ನೆಕ್ಸ್ಟು ಅಪ್ಲೋಡ್ ದಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ 10th ಮಾರ್ಕ್ಸ್ ಕಾರ್ಡ್, ಕೆಟಗರಿ ಸರ್ಟಿಫಿಕೇಟು, ಸ್ಪೆಷಲ್ ಕೆಟಗರಿ ಕ್ಲೈಮು, ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಸೆಮಿಸ್ಟರ್ ಆಫ್ ದಿ ಕ್ವಾಲಿಫೈಯಿಂಗ್ ಡಿಗ್ರಿ. ಡಾಕ್ಯುಮೆಂಟ್ಸ್ ಶುಡ್ ಬಿ PDF ಫಾರ್ಮ್ಯಾಟ್ ಆ್ಯಂಡ್ ಈ ಶುಡ್ ನಾಟ್ ಎಕ್ಸ್ಟೀಡ್ 700 KB. ಸರಿನಾ? 700 KB. ಮತ್ತು ಇಲ್ಲೊಂದು ಕೊಟ್ಟಿದ್ದಾರೆ ಏನಂತ ನೋಟ್ that document should be clear and legible. Uploading of email clear ಏನಂತಂದರೆ ಇವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತೀರ ಅದು ಬಿಲೋ 700 KBಗಿಂತ ಕಮ್ಮಿ ಇರಬೇಕು, ಜೊತೆಗೆ ಕ್ಲಿಯರಾಗಿರಬೇಕು. ಕ್ಲಿಯರಾಗಿಲ್ಲ ಅಂತಂದರೆ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಲಾಸ್ಟ್ ಸ್ಟೆಪ್ ಬಂದು ಎಂಟರ್, ಸೇವ್ ಆ್ಯಂಡ್ ಸಬ್ಮಿಟ್. ಸರಿನಾ? ಎಂಟರ್, ಸೇವ್ ಆ್ಯಂಡ್ ಸಬ್ಮಿಟ್ಟು. Candidates from other universities within Karnataka. Candidates from other universities within Karnataka will be considered for only defense, Kalyana Karnataka and Kashmir migrants under special category quota. Sarina? The candidates from other universities within Karnataka will be considered only for defense, Kalyana Karnataka, Kashmir migrants under special category quota. Oh. ಮೇ ಬಿ ನಿಮ್ಗೆ ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ, ನಾನು ಬಿಡಿಸಿರೋ ಅವಶ್ಯಕತೆ ಇಲ್ಲ. ಫಾಲೋ ದಿ ಇನ್ಸ್ಟ್ರಕ್ಷನ್ ಆಫ್ ಮೆನ್ಷನ್ ಅಬೌವ್ ಅಂಡರ್ ಎ. ಈ ಥರ ಮಾಡಿದಾರಾ? ಕ್ಯಾಂಡಿಡೇಟ್ ಫ್ರಮ್ ಅದರ್ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ. ಕ್ಯಾಂಡಿಡೇಟ್ ಫ್ರಮ್ ಅದರ್ ವಿಲ್ ಕನ್ಸಿಡರ್ ಓನ್ಲಿ ಡಿಫೆನ್ಸ್ ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ ಕೋಟಾ. ಫಾಲೋ ಇನ್ಸ್ಟ್ರಕ್ಷನ್ ಮೆನ್ಷನ್ ಅಬೌವ್ ಅಂಡರ್ ಎ. ಸರಿನಾ? ನಿಮಗಿಲ್ಲಿ ಯಾವುದೇ ರೀತಿ ಒಂದು ಕ್ಯಾಟಗರಿಲಿ ಅಡ್ಮಿಷನ್ ಆಗಲಿಕ್ಕೆ ಆಗಲ್ಲ, ಲೈಕ್ SC ST ಅಂತೇಳಿ ಅಡ್ಮಿಷನ್ ಹಾಕೋಕ್ಕಾಗಲ್ಲ. ಬಟ್ ನಿಮ್ಗೇನಂತಾರೆ ಅದರ್ ಯೂನಿವರ್ಸಿಟಿ ಕೋಟ ಅಂತ ಸಿಗುತ್ತೆ, ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಇಲ್ಲಿ ಡಿಫೆನ್ಸ್. ಸರಿನಾ? ಇದು ಮೂರು ಬಿಟ್ಟು ನಿಮಗೆ ಯಾವುದೇ ರೀತಿ ಒಂದು ಕನ್ನಡ ಮೀಡಿಯಮಲ್ಲಿ ಇದ್ದೀನಿ ನಾನು SC ST ಕ್ಯಾಟಗರಿ ಅಂತಂದರೆ ಸಿಗೋಲ್ಲ. ಅದೆಲ್ಲ ಅಪ್ಲಿಕೇಬಲ್ ಆಗೋದು ಯೂನಿವರ್ಸಿಟಿಲೇ, ಮೈಸೂರು ಯೂನಿವರ್ಸಿಟಿಲಿ ಯಾರೆಲ್ಲ ಡಿಗ್ರಿ ಮಾಡಿ ಅಲ್ಲೇ PGಗೆ ಅಡ್ಮಿಷನ್ ಆಗ್ತಿದ್ದಾರೆ ಅವ್ರಿಗಷ್ಟೇ ಅದು ಎಲಿಜಿಬಲ್ ಆಗೋದು. ಸರಿನಾ? ಎಲಿಜಿಬಲ್
ಆಗೋದು. ಆ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆಯೇ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿಕೊಟ್ಟಿದ್ದೀನಿ, ಸರಿನಾ? ಈ ವಿಡಿಯೋನ ನೀವು ಒಬ್ಬರನ್ನ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.